ಸ್ನೇಹಿತರೆ, ಮೈಂಡ್ಸೆಟ್ ಮಂತ್ರ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೃಜನ್ ಗೌಡ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾವು ಮಾತಾಡಿದ್ದು PSC ಎಕ್ಸಾಮ್ ಮತ್ತು PSI ಎಕ್ಸಾಮ್ ಯಾವ ಥರ ನಡೆಯುತ್ತೆ, ಯಾವ ಪ್ರೋಸೆಸ್ಸಲ್ಲಿ ಹೋಗುತ್ತೆ ಅಂತ. ಸೊ ಅದೇ ಥರ ಇವತ್ತಿನ ವಿಡಿಯೋದಲ್ಲಿ RSI ಎಕ್ಸಾಮ್ ಯಾವ ಥರ ನಡೆಯುತ್ತೆ ಅಂತ ಡೀಟೇಲಾಗಿ ಡಿಸ್ಕಸ್ ಮಾಡೋದಾ. ಯಾಕಂದರೆ RSI ಎಕ್ಸಾಮ್ ಯಾವ ಥರ ನಡೆಯುತ್ತೆ ಸೊ ಅಂತ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಕಳೆದ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಬಟ್ ನಾರ್ಮಲಾಗಿ RSI ಎಷ್ಟು ಪೋಸ್ಟ್ ಇರುತ್ತೆ ಅಂತ ಅಂದರೆ 120 ಪೋಸ್ಟ್, ಅಂದರೆ 120ರಿಂದ 150 ಪೋಸ್ಟ್ ಇರ್ಬೋದು. ಸೊ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಪೋಸ್ಟ್. ಯಾಕಂದರೆ RSI ಡಿಪಾರ್ಟ್ಮೆಂಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸೊ 150 ಪೋಸ್ಟ್ ವೆರಿ ಇಂಪಾರ್ಟೆಂಟ್. ಸೊ ಈ ಪೋಸ್ಟ್ ಕೂಡ ಕಾಂಪಿಟೇಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ RSI ಸೊ ರಿಸರ್ವ್ RSI ಎಕ್ಸಾಮಲ್ಲಿ ಸೊ ಯಾವ್ಯಾವ ಸ್ಟೇಜ್ ಇರುತ್ತೆ. ಸೊ RSI ಎಕ್ಸಾಮಲ್ಲಿ 3 ಸ್ಟೇಜ್ ಇರುತ್ತೆ. ಸೊ ಸ್ಟೇಜ್ 1 ಬಂದು ಫಿಸಿಕಲ್ ಇರುತ್ತೆ. ಸೊ PSI ಎಕ್ಸಾಮಲ್ಲಿ ಯಾವ ಥರ ಒಂದು ಫಿಸಿಕಲ್ ಸ್ಟೇಜ್ ಇರುತ್ತೆ ಅದೇ ಥರ RSI ಕೂಡ ಇರುತ್ತೆ. ಸೊ RSI 1600 ಮೀಟರ್ ಇರುತ್ತೆ ಫಸ್ಟ್ ರನ್ನಿಂಗ್. ಸೊ 7 ನಿಮಿಷ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೊ 7 ನಿಮಿಷ ಇರುತ್ತೆ. ಸೊ ಬಾಯ್ಸ್ ಅನ್ನೋರು 7 ನಿಮಿಷದಲ್ಲಿ ಓಡಬೇಕು. ಇನ್ನು ವುಮೆನ್ ಸೆಕ್ಷನಲ್ಲಿ 400 ಮೀಟರ್ ಇರುತ್ತೆ. ಸೊ 400 ಮೀಟರ್ನ 2 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಇನ್ನು ಲಾಂಗ್ ಜಂಪ್ ಅಥವಾ ಹೈ ಜಂಪಲ್ಲಿ ಸೊ ಲಾಂಗ್ ಜಂಪ್ ಬಂದು 3.8 ಮೀಟರ್ಸ್ ಫಾರ್ ಮೆನ್ ಆ್ಯಂಡ್ ವುಮೆನ್ ಸೆಕ್ಷನಲ್ಲಿ 2.50 ಮೀಟರ್ ಇರುತ್ತೆ. ಸೊ ಇದು ಲಾಂಗ್ ಜಂಪ್, ಓಕೆನಾ. ಇನ್ನು ಹೈ ಜಂಪ್ ಬಂದು 1.20 ಮೀಟರ್. ಸೊ 1.20 ಮೀಟರ್ ಹೈಟ್ ಇರುತ್ತೆ. ಸೊ ಹೈ ಜಂಪ್ ಮಾಡಬೇಕು. ಸೊ ಅದು ಮೆನ್ಗೆ. ಸೊ 0.90 ಮೀಟರ್ ಫೀಮೇಲ್ಗೆ. ಸೊ ಫೀಮೇಲ್ ಕ್ಯಾಟಗರಿಗೆ ಇರುತ್ತೆ. ಸೊ ಇದು 2ನೇ ಸ್ಟೇಜ್. ಸೊ ಫಸ್ಟ್ ಸ್ಟೇಜಲ್ಲಿ ನಿಮಗೆ ಯಾವ ಚಾನ್ಸ್ ಇರೋಲ್ಲ. ಫಸ್ಟ್ ಸ್ಟೇಜಲ್ಲಿ ನೀವು ಕ್ಲಿಯರ್ ಆಗಲಿಲ್ಲ ಅಂದರೆ ಡೈರೆಕ್ಟ್ ಟೀಚರ್ ಕಳಿಸ್ತಾರೆ. ಸೊ ಫಸ್ಟ್ ಸ್ಟೇಜ್ ಕ್ಲಿಯರ್ ಆದರೆ ಸೆಕೆಂಡ್ ಥರ್ಡ್ ಸೊ ಇನ್ನು 3 ಸ್ಟೇಜಲ್ಲಿ ನಿಮಗೆ ಮೂರು ಚಾನ್ಸಸ್ ಕೊಡ್ತಾರೆ. ಸೊ ನೀವು ಕ್ಲಿಯರ್ ಆಗಲಿಲ್ಲ ಅಂತಂದರೆ ಮತ್ತೆ 3ನೇ ಚಾನ್ಸಲ್ಲಿ ಕ್ಲಿಯರ್ ಮಾಡ್ಕೋಬೋದು. 3 ಚಾನ್ಸೇ ಇರುತ್ತೆ. ಸೊ ಇನ್ನು ಶಾರ್ಟ್ ಪುಟ್ ಬಂದು 7.2 kg ಒಂದು ಶಾರ್ಟ್ ಪುಟ್ ಇರುತ್ತೆ, ಗುಂಡು ಎಸೆತ ಅಂತಾರೆ. ಸೊ ಇದು ಮೆನ್ ಸೆಕ್ಷನ್ ಬಂದು 7.2 kg ಇರುತ್ತೆ, ಅಂದರೆ 7 kg ಅನ್ಕೋವೆ. 7 kgನ ನೀವು ಎಷ್ಟು ಮೀಟ್ರ್ ಎಸಿಬೇಕು? 5.6 ಮೀಟ್ರ್ ಎಸಿಬೇಕಾಗತ್ತೆ. ಸೊ ಅದೊಂದು ಮೈಂಡಲ್ಲಿರಲಿ. ನೆಕ್ಸ್ಟ್ ಬಂದು ವುಮೆನ್ ಸೆಕ್ಷನಲ್ಲಿ 4 kg ಇರುತ್ತೆ, 4 kg ಗುಂಡು ಎಸೆತ ಲೇಡೀಸಲ್ಲಿ. ಸೊ ಇವರು 3.75 ಮೀಟರ್ ಎಸಿಬೇಕಾಗತ್ತೆ, ಓಕೆನಾ. ಸೊ ಇದು ಓವರ್ ಆಲ್ ಫಿಸಿಕಲ್ ಎಕ್ಸಾಮ್ ಸ್ಟೇಜ್ 1ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಏನು ಚೆಕ್ ಮಾಡ್ತಾರೆ ಅಂತಂದರೆ ಹೈಟು. PSI ಯಾವ ಥರ ಇರುತ್ತೆ ಇಲ್ಲೂ ಕೂಡ ಅಷ್ಟೇ. RSI 168 ಸೆಂಟಿಮೀಟರ್ ಇರುತ್ತೆ ಫಾರ್ ಮೆನ್, 157 ಸೆಂಟಿಮೀಟರ್ ಫಾರ್ ವುಮನ್, ಓಕೆನಾ. ಇನ್ನು ಚೆಸ್ಟು ಮೆನ್ನಿಗೆ ಬಂದು 86 ಸೆಂಟಿಮೀಟರ್ ಇರಬೇಕು ನಾರ್ಮಲಾಗೆ. ಸೊ ನೀವು ಬ್ರೀತ್ ಇನ್ ತೊಗೊಂಡಾಗ ಅದು 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು. ಸೊ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಬಟ್ ಈಗಲೂ ಹೇಳ್ತೀನಿ, ಇದು ಕ್ಲಿಯರ್ ಆಗುತ್ತೆ. ಯಾಕಂದರೆ ಅಲ್ಲೇ ನಿಮಗೆ ವರ್ಕೌಟ್ನ ಮಾಡಿಸಿ ಸೊ ನಿಮಗೆ ಕ್ಲಿಯರ್ ಮಾಡ್ತಾರೆ ಇದು. ನೆಕ್ಸ್ಟ್ ವೆಯ್ಟ್ ಬಂದು ಸೊ ವೆಯ್ಟ್ ವೆರಿ ಇಂಪಾರ್ಟೆಂಟ್. ಇದು ಫೀಮೇಲಿಗೆ ಮಾತ್ರ. ಇನ್ನು ಮೆನ್ ಕ್ಯಾಟಗರಿಯಲ್ಲಿ ವೆಯ್ಟ್ ಬರುತ್ತೆ. ಬಟ್ ಫೀಮೇಲಲ್ಲಿ ವೆಯ್ಟ್ ಏನಾದರೂ ವೇರಿಯೇಷನ್ಸ್ ಇದ್ದರೆ ಸೊ ಸಣ್ಣ ಇರೋರು ಈಗಿಂದನೇ ಸ್ವಲ್ಪ ಪ್ರೋಟೀನ್ ರಿಲೇಟೆಡ್ ಫುಡ್ನ ಮತ್ತು ಒಳ್ಳೆ ಡಯಟ್ನ ತೊಗೊಳ್ಳಿ. ವೆಯ್ಟ್ ಗೇನ್ ಆಗ್ಬೋದು, ಏನು ಇಶ್ಯೂನೇ ಇಲ್ಲ. ಸೊ ಇದು 49.9 kg ಇರುತ್ತೆ. ಸೊ ಇದು ವೆಯ್ಟ್ ಸೆಕ್ಷನ್, ಓಕೆನಾ. ಸೊ ಇದು ಸ್ಟೇಜ್ 1ಅಲ್ಲಿ. ಇನ್ನು ಸ್ಟೇಜ್ 2 ಬಂದು ಏನಿರುತ್ತೆ, ಸ್ಟೇಜ್ 2ಅಲ್ಲಿ ನಿಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಸೊ PSI ಎಕ್ಸಾಮಲ್ಲಿ ಹೇಳಿದ್ದೆ ಒಂದೇ ದಿನ ಎಕ್ಸಾಮ್, ಒಂದು ಸತಿ ಕ್ಲಿಯರ್ ಮಾಡಿದ್ರೆ ಡೈರೆಕ್ಟ್ ಪೋಸ್ಟಿಂಗ್ ಅಂತ. ಸೊ RSI ಕೂಡ ಅದೇ ಥರ. ಸೊ ಒಂದೇ ಎಕ್ಸಾಮ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಸೊ ಸ್ಟೇಜ್ 2. ಸೊ ಸ್ಟೇಜ್ 2ಅಲ್ಲಿ ಫಸ್ಟ್ ಬಂದು 2 ಪೇಪರ್ ಇರುತ್ತೆ. ಸೊ ಪೇಪರ್ 1 ಮತ್ತು ಪೇಪರ್ 2. ಸೊ ಪೇಪರ್ 1 ಪೇಪರ್ 2ಅಲ್ಲಿ ಪೇಪರ್ 1ಅಲ್ಲಿ ಎಸ್ಸೆ ಇರುತ್ತೆ. ಸೊ ಪೇಪರ್ 1 ಬಂದು 50 ಮಾರ್ಕ್ಸ್. ಸೊ ಇದು ನಿಮಗೆ 1.5 ಗಂಟೆ ಇರುತ್ತೆ, ಬೆಳಗ್ಗೆ ಸೆಷನಲ್ಲಿ ಇರುತ್ತೆ. ಸೊ ಎಸ್ಸೆ ನಿಮಗೆ 4ರಿಂದ 5 ಕ್ವಶನ್ ಕೇಳ್ಬೋದು, ಅದರಲ್ಲಿ 1 ಬರೀಬೇಕು, 20 ಮಾರ್ಕ್ಸ್. ಸೊ ನೆಕ್ಸ್ಟ್ ಸೆಕೆಂಡ್ ಬಂದು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅಥವಾ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್. ಸೊ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ 10 ಮಾರ್ಕ್ಸ್ಗೆ ಇರುತ್ತೆ, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ 10 ಮಾರ್ಕ್ಸ್ಗೆ ಇರುತ್ತೆ. ಸೊ 20 ಮಾರ್ಕ್ಸ್ ಆಯಿತು, 20 35. ಸೊ ಅರ್ಥ ಆಯ್ತಾ ನಿಮಗೆ. ಸೊ 10 ಮಾರ್ಕ್ಸ್ ಟ್ರಾನ್ಸ್ಲೇಷನ್ಸ್, 10 ಮಾರ್ಕ್ ಬಂದು ಇಂಗ್ಲೀಷ್ ಟು ಕನ್ನಡ ಇರುತ್ತೆ. ಸೊ 20 ಮಾರ್ಕ್ಸ್ ಎಸ್ಸೆ. ಸೊ 40 ಆಯಿತಾ. ಇನ್ನು 10 ಮಾರ್ಕ್ಸ್ ಬಂದು ಸಮರಿ. ಸೊ ಸಾರಾಂಶ ಬರೀಬೇಕು. ಸೊ ಸಾರಾಂಶ ಯಾವ ಥರ, ಸೊ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ. ಸೊ ಅದನ್ನು ಸಮ್ಮರಿ ಥರ ಮಾಡಿ ಚಿಕ್ಕ ಸಮ್ಮರಿನ ಬರೆಯಬೇಕು.
ಸೊ ಅದನ್ನು ಸಾರಾಂಶ ಅಂತ ಕರೀತಾರೆ. ಸೊ ಇದು 10 ಮಾರ್ಕ್ಸ್, ಟೋಟಲ್ 50 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲಿ ಯಾವುದು ನೆಗೆಟಿವ್ ಇಲ್ಲ. ಸೊ ಇದರಲ್ಲೂ ನಾನು ಬರ್ದು ಕೊಡ್ತೀನಿ. PSI ಇದೆ 35 ಮಾರ್ಕ್ಸ್ ನೀವು ತೊಗೊಂಡ್ರೆ ಸೊ ನೀವು PSI ಲಿಸ್ಟಲ್ಲಿ ಇರ್ತೀರಾ. ಸೊ ನೆಕ್ಸ್ಟ್ ಬಂದು ಪೇಪರ್ 2 ಬಂದು ನಿಮಗೆ 100 ಕ್ವಶನ್ಸ್ ಇರ್ತವೆ, 150 ಮಾರ್ಕ್ಸ್ ಇರುತ್ತೆ. ಸೊ ಒಂದು ಕ್ವಶನ್ಗೆ 1.5 ಮಾರ್ಕ್ಸ್. ಸೊ ನಿಮಗೆ 90 ನಿಮಿಷ ಇರುತ್ತೆ. ವೆರಿ ಕೇರ್ಫುಲ್, ಟೈಮ್ ಕಡಿಮೆ ಇರುತ್ತೆ. ಸೊ ನೀವು ಫಾಸ್ಟಾಗಿ ಅಟೆಂಪ್ಟ್ ಮಾಡಬೇಕು ಎಕ್ಸಾಮ್ನ. ಸೊ ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ನಿಮಗೆ 1.5 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಬಂದು 0.25 ಮಾರ್ಕ್ಸ್. ಸೊ ನೆಗೆಟಿವ್ ಮಾರ್ಕಿಂಗ್ ಇಲ್ಲೂ ಕೂಡ ಇರುತ್ತೆ ಎಕ್ಸಾಮಲ್ಲಿ, ಕೇರ್ಫುಲ್ ಆಗಿರಿ. ಸೊ ನೆಕ್ಸ್ಟ್ ಬಂದು ಸೊ ಇದು ಓವರ್ ಆಲ್ ಆಗಿರುತ್ತೆ. ಸೊ ಇನ್ನು ಸಬ್ಜೆಕ್ಟ್, ಸೊ ಇದು ನಿಮ್ಗೆ ಅರ್ಥ ಆಯ್ತಾ? ಸೊ ಇದು ಪ್ರಾಪರಾಗಿ ಎಷ್ಟು ಏನಿರುತ್ತೆ ಅಂತ ಗೊತ್ತಾಯಿತು. ಸೊ ಇನ್ನು ಸಬ್ಜೆಕ್ಟ್ಸ್ ಏನಿರ್ಬೋದು, ಸಿಲೆಬಸ್ನ ನಾನು ಮೂರಕ್ಕೂ ಸೇಮ್ ಇದೆಯಾ, ಸೊ ಇಲ್ಲಾಂದರೆ ಮೂರಕ್ಕೂ ಡಿಫ್ರೆಂಟ್ ಇದೆಯಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಬಟ್ ಪ್ರೆಸೆಂಟಲ್ಲಿ ನಾನು ನಿಮ್ಗೆ ಹೇಳಬೇಕಾಗಿರೋದು RSI ಅಲ್ಲಿ ನಿಮಗೆ ಸಬ್ಜೆಕ್ಟ್ಸ್ ಏನಿರುತ್ತೆ. ಸೊ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ, ಸೊ ಭೂಗೋಳಶಾಸ್ತ್ರ, ಸಂವಿಧಾನ, ಓಕೆ, ಹಿಸ್ಟ್ರಿ, ಎಕನಾಮಿಕ್ಸ್. ಸೊ ಅದಕ್ಕೆ ಕನ್ನಡದಲ್ಲಿ ಕನ್ವರ್ಟ್ ಮಾಡ್ಕೋಬೋದು, ಬಟ್ ಜನರಲಾಗಿ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಇದಿರುತ್ತೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ, ಮತ್ತು ಮೆಂಟಲ್ ಎಬಿಲಿಟಿ ಇರುತ್ತೆ, ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್, ಓಕೆ. ಸೊ ಇಷ್ಟು ಜೊತೆ ಕಂಪ್ಯೂಟರ್ ಜ್ಞಾನ ಕೇಳ್ತಾರೆ. ಸೊ ಇನ್ನು ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಸೊ ಇವೆರಡು ಮೇನ್. ಇನ್ನು ಕರ್ನಾಟಕ ಎಕನಾಮಿ ರಿಲೇಟೆಡ್ ಎಕನಾಮಿಕ್ ಸರ್ವೆ, ಕರ್ನಾಟಕ ಎಕನಾಮಿಕ್ ಸರ್ವೆ, ಓಕೆ, ಕರ್ನಾಟಕ ಬಜೆಟ್. ಸೊ ಇದರ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ಇದು ಬರೀ ಸಮ್ಮರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೊ ಇದ್ರ ಬಗ್ಗೆ ಅಂದರೆ PSI, ESI, RSI ಬಗ್ಗೆ ಕಾಮನ್ ಸಬ್ಜೆಕ್ಟ್ಸ್ ಏನು, ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಏನು ಅಂತ ಅದ್ರ ಬಗ್ಗೆ ಪ್ರಾಪರಾಗಿ ಹೇಳ್ತೀನಿ. ಸೊ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಯಾಕಂದರೆ ಸಪ್ರೇಟ್ ಟೈಮ್ ಕೊಟ್ಟು ಓದಬೇಕಾಗೇನಿಲ್ಲ. ಸೊ ಪ್ರಾಪರ್ ಟೈಮ್ನ ನೀವು ಕೊಟ್ಕೊಂಡು ಹೋದ್ರೆ ಪ್ರತಿ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಸೊ ಇದು ಓವರ್ ಆಲ್ RSI ಎಕ್ಸಾಮ್ ಯಾವ ಥರ ನಡೆಯುತ್ತೆ ಅಂತ. ಸೊ RSI ಕೆಲಸ ಏನು, ಸೊ ರಿಸರ್ವ್ ಕೆಲಸ ಏನು ಅಂತ ಅಂದರೆ, ಸೊ ಈ ರಿಸರ್ವ್ ಕೆಲಸ ಏನು, ಸೊ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಕೆಲಸ ಏನಂತಂದರೆ ಎಲ್ಲಾದರೂ ಒಂದು ಜಗಳ ನಡೀತಿದ್ರೆ ಕಂಟ್ರೋಲ್ ಮಾಡೋದು, ಆರ್ಮ್ ರಿಲೇಟೆಡ್ ಏನಾದರೂ ಟ್ರೈನಿಂಗ್ಸ್ ಇದ್ದರೆ ಅದನ್ನು ಒಂದು ಡಿಸ್ಟಿಕಲ್ಲಿ ನಡೆಸ್ಕೊಡೋದು, ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಸಪೋರ್ಟಿವ್ ಆಗಿರೋದು, ಮತ್ತು VIP ಎಂಟ್ರೀಸ್, VIP ಪ್ರೊಟೆಕ್ಷನ್ ಮಾಡೋದು. ಸೊ ಇವೆಲ್ಲ RSI ಕೆಳಗಡೆ ಬರುತ್ತೆ. ಸೊ ವರ್ಕ್ ಕಡಿಮೆ, ಸೊ ಅದಕ್ಕೆ ಪೋಸ್ಟಿಂಗ್ ಕೂಡ ಕಡಿಮೆ. ಸೊ 120ರಿಂದ 150 ಪೋಸ್ಟ್ ಇರ್ಬೋದು, ಬಟ್ ಇದು ಕೂಡ ಒಂದೊಂದು ಪೋಸ್ಟ್ ಕೂಡ ಇಂಪಾರ್ಟೆಂಟ್. ಸೊ ಹಾಗಾದ್ರಿಂದ RSI ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ RSI ಎಕ್ಸಾಮ್ ಬಗ್ಗೆ ನಿಮಗೆ ಡೀಟೇಲಾಗಿ ಗೊತ್ತಾಯಿತು ಅನ್ಕೋತೀನಿ. ಸೊ ನೆಕ್ಸ್ಟ್ ವೀಡಿಯೋನ ESI ಬಗ್ಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೇಲಾಗೆ. ಸೊ RSI ಬಗ್ಗೆ ನಿಮಗೆ ಡೀಟೇಲಾಗಿ ಗೊತ್ತಾಯಿತು ಅನ್ಕೋತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಬೆಂಬಲ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋದಾ. ನಮಸ್ತೆ.